ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಈ ವಿಡಿಯೋನ ಲೇಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಈ ಸದ್ಯದಾಗೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನೋಡಿ, ನಮ್ಮ ಆ್ಯನಿವರ್ಸರಿಗೆ ನಮ್ಮ ಮನೆಯವರು ಸಡನ್ ಸರ್ಪ್ರೈಸ್ ಒಂದು 1 ಅವರಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದರು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೋಡಿ 1 ಅವರ್ ಸಮೀಪ ಬರ್ತಾ ಬರ್ತಾ ಫುಲ್ ಫಾರೆಸ್ಟು ಬರ್ತಾಯಿದೆ. ನೋಡಿ, ಘಾಟ್ ಸೆಕ್ಷನ್ ಇದೆ. ನಾವು ಹೋದ 3 ಡೇಸ್ ಎಲ್ಲನೂ ಕೂಡ ತುಂಬ ಮಳೆ ಇತ್ತು, ಫುಲ್ ಜೋರು ಮಳೆ ಇತ್ತು. ಆ ಮಳೆಯಲ್ಲೇ ನಾವು ಅಡ್ಡಾಡಿದ್ವಿ ಎಲ್ಲ ಕಡೆ. ಒಂಥರ ಡಿಫ್ರೆಂಟ್ ಫೀಲ್ ಆಯಿತು, ಯಾಕೆಂದರೆ ಈ ಥರ ಎಷ್ಟೊಂದು ಮಳೆ ಇದರಲ್ಲಿ ಹೋಗಿರಲಿಲ್ಲ ಯಾವಾಗೂ. ಅದಕ್ಕೆ ಈ ಸಾರಿ ಒಂಥರ ಡಿಫ್ರೆಂಟ್ ಫೀಲ್ ಬಂತು, ಮಸ್ತ್ ಅನಿಸಿತು. ನೋಡಿ, ಎಷ್ಟೊಂದು ಮಳೆ ಇದೆ, ಫುಲ್ ಗ್ರೀನ್ರಿ. ನಮ್ಮ ಸೈಡೆಲ್ಲ ಈ ಥರ ಗ್ರೀನ್ರಿ ನೋಡೋಕ್ಕೆ ಸಿಗೋದಿಲ್ಲ ಅಲ್ಲ, ಒಂಥರ ಸೂಪರ್ವಾಗಿತ್ತು. ನೆಕ್ಸ್ಟು ನಾವು ರೆಸಾರ್ಟ್ ರೀಚ್ ಆದ ನೆಕ್ಸ್ಟು ಲಂಚ್ ಮುಗಿಸ್ಕೊಂಡು ಬೀಚ್ ಹತ್ರ ಬಂದಿದ್ದೀವಿ. ನೋಡಿ, ಬೀಚಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ವಿ. ನಾವು ಬೀಚಿಗೆ ಬರುವಾಗ ಅದಕ್ಕಿಂತಲೂ ಮೊದಲು ಸ್ವಲ್ಪ ಮಳೆ ಬಂದೋಗಿತ್ತಲ್ಲ, ಅದಕ್ಕೆ ಯಾರೂ ಇರಲಿಲ್ಲ. ನಾವು ಅಷ್ಟೇ ಬೀಚಲ್ಲಿ ಅಂತ ಫೋಟೋಸನ್ನ ತಗೊಂಡ್ವಿ. ನೆಕ್ಸ್ಟ್ ಡೇ ನೋಡಿ, ನಾವಿಲ್ಲಿ ಬೋಟಿಂಗ್ ಹೋಗಿದ್ವಿ. ಅದಾದ ನೆಕ್ಸ್ಟು ಇಲ್ಲಿ ಬೋರ್ಡ್ ವಾಕು ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ದು, ಅಲ್ಲಿ ಕೂಡ ಹೋಗಿದ್ವಿ. ಆವತ್ತೇ ನೈಟು ಕೇಕ್ ಕಟ್ ಮಾಡಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ನೋಡ್ಕೊಂಡು ಬಂದು ರೆಸಾರ್ಟಲ್ಲಿ ರೂಮಲ್ಲೇ ಕೇಕ್ ಕಟ್ ಮಾಡಿದ್ವಿ. ನೋಡಿ, ನನ್ನ ಮಗನಿಗೆ ಅದು ಸ್ಪಾರ್ಕಲ್ ನೋಡಿ ಖುಷಿ ಆಗ್ತಾಯಿದೆ. ಅದಾದ ನೆಕ್ಸ್ಟು ಲಂಚ್ ಕೂಡ ರೂಮ್ಗೆ ತರಿಸ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಮಿರ್ಜಾನ್ ಫೋರ್ಟು ಚೆನ್ನಾಗಿದೆ, ಅದೇ ನಾವು ಹೋಗೋ ರೋಡಲ್ಲೇ ಇದೆ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದರು. ಅದಕ್ಕೆ ಹೋಗ್ತಾಯಿದ್ವಿ. ನೋಡಿ, ತುಂಬ ಮಳೆ ಇತ್ತು, ಅದಕ್ಕೆ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಛತ್ರಿ ತೊಗೊಂಡು ಹೋಗ್ತಾ ಇದ್ದಾಳೆ. ನೋಡಿ, ಇಲ್ಲಿ ಫುಲ್ ಮಳೆ ಇತ್ತು, ಮಳೆಯಲ್ಲೇ ಅಡ್ಡಾಡಿದ್ವಿ. ನೋಡಿ, ಎಲ್ಲ ಕಡೆ ಇಷ್ಟೊಂದು ಮಳೆ ಇದ್ದರೂ ಕೂಡ ತಂಪಿರಲಿಲ್ಲ. ಕರಾವಳಿ ಪ್ರದೇಶ ಅಲ್ಲ, ಅದಕ್ಕೆ ಹ್ಯುಮಿಡಿಟಿ ಇರ್ತಿತ್ತು. ಸೊ ಚೆನ್ನಾಗಿ ಅನಿಸಿತು. ಮಕ್ಕಳಿಗೇನು ಪ್ರಾಬ್ಲಮ್ ಆಗಲಿಲ್ಲ, ಏನು ಹೆಲ್ತ್ ಇಶ್ಯೂಸ್ ಏನೂ ಆಗಲಿಲ್ಲ. ಎಷ್ಟೊಂದು ಸಾರಿ ಮಳೆಯಲ್ಲಿ ನೆಂದು ಹೋಗಿದ್ವಿ, ಅಡ್ಡಾಡಿದ್ವಿ. ಹಾಗೆ ಯಾರಿಗೆ ಈ ಪ್ಲೇಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.